ಐಷಾರಾಮಿ ಹೋಟೆಲ್ ನಂತರ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಆಹಾರ ಇಲಾಖೆ ದಾಳಿ ನಡೆಸಿದೆ. ಬೆಂಗಳೂರಿನ 10 ಕ್ಲಬ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕ್ಲಬ್ಗಳಲ್ಲಿ ಅವಧಿ ಮೀರಿದ ಮೀನು, ಮಾಂಸ, ಆಹಾರ ಪದಾರ್ಥಗಳು ಪತ್ತೆಯಾಗಿವೆ. ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ಗಳ ಮೇಲೆ ದಾಳಿಯಾಗಿರುವುದು. ಪ್ರತಿಷ್ಠಿತ ಕ್ಲಬ್ಗಳ ಅಡುಗೆ ಮನೆಯಲ್ಲಿ ಸ್ವಚ್ಛತೆ ಇಲ್ಲದಿರುವುದು ದಾಳಿಯ ವೇಳೆ ಪತ್ತೆಯಾಗಿದೆ. ಕ್ಲಬ್ಗಳಲ್ಲಿದ್ದ ಆಹಾರ ಪದಾರ್ಥಗಳ ಮಾದರಿಯನ್ನ ಸಂಗ್ರಹಿಸಿ ನೋಟಿಸ್ ಜಾರಿ ಮಾಡಿದ್ದಾರೆ ಅಧಿಕಾರಿಗಳು. ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಮಲ್ಲೇಶ್ವರಂ ಕ್ಲಬ್ನಲ್ಲಿ ಜಿರಳೆಗಳ ಹಾವಳಿ ಇತ್ತು. ಆಹಾರ ಸುರಕ್ಷತಾ ಕಾಯ್ದೆಯಡಿ ಪ್ರತಿಷ್ಠಿತ ಕ್ಲಬ್ಗಳ ವಿರುದ್ಧ ಕ್ರಮಕ್ಕೆ ಸಿದ್ಧತೆ ನಡೆದಿದೆ. ಹೋಟೆಲ್, ಔಷಧ ಮಾಫಿಯಾ, ನಂತರ ಪ್ರತಿಷ್ಠಿತ ಕ್ಲಬ್ಗಳಲ್ಲೂ ಕೂಡ ಅವ್ಯವಸ್ಥೆ ಇರೋದು ಬಯಲಾಗಿದೆ. ಅಧಿಕಾರಿಗಳು ನಿರಂತರವಾಗಿ ನಡೆಸ್ತಾ ಇರೋ ದಾಳಿ ಇದು. ಬೆಂಗಳೂರಿನ 10 ಕ್ಲಬ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಎಲ್ಲೂ ಕೂಡ ಸ್ವಚ್ಛತೆ ಕಾಣಿಸಲಿಲ್ಲ. ಜಿರಳೆಗಳ ರಾಶಿಯೇ ಕಣ್ಣಿಗೆ ಬಿದ್ದಿದೆ. ಅವಧಿ ಮೀರಿದ ಆಹಾರ ಪದಾರ್ಥಗಳು ಕಣ್ಣಿಗೆ ಬಿದ್ದು, ಹಾಗಾಗಿ ನೋಟಿಸ್ ಜಾರಿಯಾಗಿದೆ. ಐಷಾರಾಮಿ ಹೋಟೆಲ್ಗಳನ್ನ ಅಧಿಕಾರಿಗಳು ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ರು. ನೋಡೋದಕ್ಕೆ ಹೊರಗಡೆ ತಳುಕು ಬಳುಕಿನ ಐಷಾರಾಮಿ ಹೋಟೆಲ್ಗಳು, ಆದರೆ ಒಳಗಡೆ ಬರೀ ಹುಳುಕು. ಕೆಎಸ್ಸಿಎ ಕ್ಲಬ್, ಚಿನ್ನಸ್ವಾಮಿ ಹೋಟೆಲ್, ಬೌರಿಂಗ್ ಕ್ಲಬ್ ಈ 3 ಜಾಗಗಳಲ್ಲಿ ದಾಳಿ ನಡೆಸಿದಾಗ ಅಲ್ಲಿ ಪತ್ತೆ ಆಗಿರೋದು ಕೊಳೆತ ತರಕಾರಿ, ಅವಧಿ ಮೀರಿದ ಮೀನು, ಮಾಂಸ, ಆಹಾರ ಪದಾರ್ಥಗಳು ಪತ್ತೆ ಆಗಿದೆ. ಎಲ್ಲೂ ನೋಡಿದ್ರು ಜಿರಳೆಗಳ ರಾಶಿ. ಸ್ವಚ್ಛತೆ ಅನ್ನೋದು ಇಲ್ಲವೇ ಇಲ್ಲ. ನೋಡೋದಕ್ಕೆ ಮಾತ್ರ ಐಷಾರಾಮಿ ಕ್ಲಬ್ಗಳು, ಪ್ರತಿಷ್ಠಿತ ಕ್ಲಬ್, ಹೋಟೆಲ್, ಆದರೆ ಒಳಗಡೆ ಆಹಾರ ಪದಾರ್ಥಗಳ ವಿಷಯಗಳಲ್ಲಿ ಮಾತ್ರ ಈ ಮಟ್ಟಿಗಿನ ನಿರ್ಲಕ್ಷ್ಯ ಯಾಕೆ? ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಆಹಾರ ಸುರಕ್ಷತಾ ಇಲಾಖೆಯ ದಾಳಿ ಬಗ್ಗೆ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ ವಾರ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರ ಜೊತೆ ಸಭೆ ನಿಗದಿಯಾಗಿದೆ. ಇಂದಿರಾ ಕ್ಯಾಂಟೀನ್ ಗುತ್ತಿಗೆ ಪಡೆದವರು ಅಧಿಕಾರಿಗಳ ಜೊತೆ ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಾದರ್. ಆಹಾರ ಉತ್ಪನ್ನ ಶುಚಿತ್ವ ಇರೋ ಆಹಾರ ನೀಡೋದು ಮಾಲೀಕರ ಜವಾಬ್ದಾರಿ. ಕಳಪೆ ಗುಣಮಟ್ಟದ ಆಹಾರವನ್ನ ಹೋಟೆಲ್ಗಳು ಜನರಿಗೆ ಕೊಡೋ ಹಾಗಿಲ್ಲ. ಕ್ಲಬ್ಗಳಲ್ಲಿ ಅಡುಗೆ ಮನೆ ಶುಚಿತ್ವಕ್ಕೆ ಗಮನ ಹರಿಸಬೇಕು ಅಂತ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು 20-25 ದಿವಸ ಒಳಗಡೆ ವಿವಿಧ ಕಡೆ ನಾವು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇವತ್ತು ನಾವು ಕೆಲವೊಂದು ಲೋಪದೋಷ ಕಂಡು ಬಂದಿದ್ದೇವೆ, ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಸ್ಪಷ್ಟವಾಗಿ ಯಾವ ರೀತಿ ಆ ಒಂದು ಹೋಟೆಲ್ನವರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಕ್ಲಬ್ಬಿನವರು ಯಾವ ರೀತಿ ತಮ್ಮ ಆ ಒಂದು ಕಿಚನನ್ನು ಮತ್ತು ಆಹಾರ ತಯಾರು ಮಾಡೋ ವ್ಯವಸ್ಥೆ ಮಾಡಬೇಕು ಎಲ್ಲ ಕೂಡ ಚರ್ಚಿಸಿ ಸ್ಪಷ್ಟವಾದ ನಿರ್ದೇಶನ ಕೊಡಲಿಕ್ಕೆ ನಾವು ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ಅಸೋಸಿಯೇಷನ್ನವರಿಗೆ ಮತ್ತು ಪ್ರಮುಖರಿಗೆ ಕೂಡ ಒಂದು 3 ದಿವಸದ ಟ್ರೈನಿಂಗ್ ಕೂಡ ನಾವು ಕೊಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋಗಬೇಕು, ಅದು ಕಡ್ಡಾಯವಾಗಿ. ಇದರಲ್ಲಿ ಅವ್ರ ಜೊತೆ ಎಲ್ಲ ನಾವು ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡ್ತೇವೆ. ಇ ಕಾಮರ್ಸ್ ಸಂಸ್ಥೆಗಳ ಕಾರ್ಯನಿರ್ವಹಣೆ ರದ್ದಿಗೆ ಶಿಫಾರಸು ಮಾಡಿದ್ದೀವಿ. ರಾಜ್ಯದ ಅಧಿಕಾರಿಗಳು ದಾಳಿ ಮಾಡಿದ್ರೆ ಕೇಂದ್ರದ ಅಧಿಕಾರಿಗಳು ಸುಮ್ಮನಿರ್ತಾರೆ. ಕೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಖಾದರ್ ಅಸಮಾಧಾನ ವ್ಯಕ್ತಪಡಿಸಿದರು. ಇ ಕಾಮರ್ಸ್ ಸಂಸ್ಥೆಗಳು ಕಳಪೆ ಆಹಾರ ವಸ್ತು ಮಾರೋದು ಬಯಲಾಗಿದೆ ಅಂತ. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶ ಕೊಟ್ಟಾಗ ಸೆಂಟ್ರಲ್ ಫುಡ್ ಡಿಪಾರ್ಟ್ಮೆಂಟ್ನವರು ತಕ್ಷಣ ಕ್ರಮ ತಗೊಳ್ಳೇಬೇಕು. ಈ ರೀತಿ ತಗೊಳ್ಳಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದೆ. ಅವರ ಮೇಲೆ ಅವರು ಕೂಡ ಶೋಕಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಜನರ ಹಿತದೃಷ್ಟಿಯಿಂದ ಸಮರ್ಪಕವಾಗಿ ಕೆಲಸ ಮಾಡೋದು, ಕೆಲಸ ಎಲ್ಲ ಮಾಡಿಕೊಂಡು ಇವರಿಗೆಲ್ಲ ಡೈರೆಕ್ಷನ್ ಕೊಟ್ಟರೆ ಅದನ್ನು ನೋಡಿಕೊಂಡು ತಗೊಳ್ಳೋ ಬದಲು ಇವರು ಸುಮ್ಮನೆ ಇರ್ತಾರಂತ ಹೇಳಿದರೆ ಈ ಅಧಿಕಾರಿಗಳನ್ನು ಇಟ್ಟುಕೊಂಡು ನಮಗೆ ಈ ಫುಡ್ಡಿನ ವ್ಯವಸ್ಥೆ ಸುಧಾರಿಸಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕಂತ ನಾವು ಕೂಡ ಇವತ್ತು ಬರಿತೇವೆ. ಕೆಲವೊಂದು ಕಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.